ಸರ್ ನಮಸ್ಕಾರ. ಲಾಸ್ಟ್ ಟೈಮ್ ಮೆಕ್ಯಾನಿಕ್ನು ಒಂದು ಸರ್ತಿ ಒಂದು ಹುಡುಕಿದ್ರು ಸರ್, ಅವ್ನ ಬಳಿ ಸರ್ ಭೇಟಿ ಸರ್ಕಲ್ಲಿ. ಈ ಸರ್ತಿನೂ ಈಗ ಬಿಟ್ಟನ್ ಸರ್, ಮತ್ತು ಯಾರ ಬಳಿ ಅಂದರೆ ಅವ್ರಿಗೆ ಯಾರು ಮಾಡೋದು ಅವ್ರು ಎಲ್ಲರಿಗೂ ವಿಚಾರಿಸಿ ಯಾವ ಮೆಕ್ಯಾನಿಕ್ ಶಾಪಲ್ಲಿ ಇದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ನೋಟಿಸ್ ಅಷ್ಟೇ. ಮೆಕ್ಯಾನಿಕ್ ಕರ್ಸಿದ್ದೆ ಸರ್ ಇಬ್ಬರಿಗೆ. ಅಲ್ಲ ನೋಟಿಸ್ ಅಲ್ಲ ಅಂದ್ರೆ ಸಾಹೇಬ್ರ ಯಾರು ಕೂಡ್ಸ್ಕೊಳ್ತಾರೆ ಅನ್ನೋದು. ಲಾಸ್ಟ್ ಟೈಮ್ ಸರ್ ಬಿ ಜಿ ಸರ್ಕಲ್ ಒಬ್ಬ ಕೂಡ್ಸ್ಕೊತೀನಿ ತಂದು ಅವನಿಗೆ ಒಂದು ನೋಟಿಸ್ ಕೊಟ್ಟು ಓಲ್ಡ್ ಏಜ್ ಕೋರ್ಸ್ ಸ್ಟೇಷನ್ ಕೂಡ ಅವ್ರು ಬಂದ್ ಮಾಡಿರ್ತಾರೆ ಸರ್. ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲರಿಗೂ ನೋಟಿಸ್. ಏನಾದ್ರು ಅರ್ಥ ಏನು? ಮುಜಾಹಿದ್ ಭಾಯ್, ಟ್ರಾಫಿಕ್ ಪೊಲೀಸರು ಒಂದು ಡ್ರೈವ್ ಮಾಡಿದ್ದಾರೆ. ಡಿಫೆಕ್ಟಿವ್ ಸೈಲೆನ್ಸರ್ಸು, ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಗಮನಿಸಿ ಆ ಬೈಕ್ಗಳನ್ನು ಸೀಸ್ ಮಾಡಿ ಅವರ ಮೇಲೆ ದಂಡ ಹಾಕುವ ಡ್ರೈವನ್ನು ನಮ್ಮ ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡ್ತಾಯಿದ್ದಾರೆ. ನಿನ್ನೆ ಮೊನ್ನೆ ನೋಡಿದರೆ ಒಂದೊಂದು ದಿನ ಒಂದು 20 ಬೈಕ್ 25 ಬೈಕ್ಗಳನ್ನು ನಾವು ಸೀಸ್ ಮಾಡಿ ಫೈನ್ ಹಾಕಿದ್ವಿ. ಅದೇ ರೀತಿ ಇವತ್ತು ನೋಡಿದರೆ 18 ಬೈಕ್ಗಳನ್ನು ಸೀಸ್ ಮಾಡಿದ್ದೇವೆ. ಈ ರೀತಿ ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದ್ದರಿಂದ ಪಬ್ಲಿಕ್ಕಲ್ಲಿ ನ್ಯೂಸೆನ್ಸು ಪ್ಲಸ್ ಎಷ್ಟೋ ಜನರಿಗೆ ನಾಯ್ಸ್ ಪೊಲ್ಯೂಷನ್ ಪ್ಲಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಆ್ಯಂಡ್ ಇಟ್ ಈಸ್ ನಾಟ್ ಎ ಸಿವಿಲೈಸ್ಡ್ ಬಿಹೇವಿಯರ್ ಅಂತ ನಾವು ಬೈಕ್ ರೈಡರ್ಸ್ಗೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ನಿಲ್ಲಿಸ್ಬಿಡಿ. ಇವತ್ತೇನಾದರೂ ಇದ್ದರೆ ಇವತ್ತೇ ಹೋಗಿ ಮೆಕ್ಯಾನಿಕ್ ಶಾಪ್ಗಳಿಗೆ ಹೋಗಿ ಆ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಕಿತ್ತಾಕಿಸಿ ಅಂತ ನಾನು ಹೇಳ್ತೇನೆ. ಇಲ್ಲಾಂದರೆ ಬೈಕ್ಗಳನ್ನು ಸೀಸ್ ಮಾಡಿ ಕಾನೂನು ಸಂಕಷ್ಟ ಎದುರಿಸಬೇಕಾಗ್ತದೆ ಅಂತ ಹೇಳಿ ಬೈಕ್ ರೈಡರ್ಸ್ ಹೇಳ್ತಾರೆ. ಸರ್ ಅಂಗಡಿದವ್ರಿಗೆ ಏನು ಇದು ಮಾಡ್ತಾರೆ? ಇದು ಸೈಲೆನ್ಸರ್ ಇವು ಮಾರಾಟ ಮಾಡ್ತೀವಿ. ಇವನ್ನು ಕೆಲವು ಮೆಕ್ಯಾನಿಕ್ ಶಾಪ್ಗಳು ಹೊರಗಡೆಯಿಂದ ಮಾಡಿಫೈಡ್ ಸೈಲೆನ್ಸರ್ಗಳನ್ನು ತಂದು ಅಳವಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಕೂಡ ನೋಟಿಸಸ್ ಕೊಟ್ಟು ಕಾನೂನು ಸಂಕಷ್ಟ ಕೊಡ್ತೇವೆ ಅಂತ ನಾವು ಹೇಳ್ತೇವೆ. ಸರ್ ಬೈಕ್ ಲೋಕಲ್ದವ್ರ ಮತ್ತು ಬೇರೆ ಬೈಕ್ ಲೋಕಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.